ಕಲ್ಲೇಶಣ್ಣ ಕಲ್ಲೇಶಣ್ಣ ಕೆರೆಗೆ ಹಾರ್ತೀರಿ ಅಂತ ಹೋದ್ಲಂತೆ. ಕೆರೆಗ ಕಮಲಮ್ಮ ಕಮಲಮ್ಮ ಕಮಲೆ ನೀನು ಈ ಹಳ್ಳಿ ಮುಂದೆ ಬಗ್ಗೆ ಸರಿಯಾಗೊಂದು ಕಾಪಿ ಮಾಡಕ್ಕೂ ಬರೋದಿಲ್ಲ. ನಾನು ಪೇಟೆಯಲ್ಲೇ ಕೆಲಸ ಮಾಡೋದು. ಕಾಪಿ ರುಚಿ ಏನು ಅಂತ ನನಗೂ ಗೊತ್ತು. ಅಜ್ಜಿ, ಕಲ್ಲೇಶಣ್ಣಂಗೆ ಜ್ವರ ಬಂದಿದೆ. ಕಾಲಿಗೇನೋ ಗಾಯ ಆಗಿದೆ. ಜಿಗಿಣೇನೋ ಹಾವ ಕಚ್ಚೇನೋ. ನಂಜಿ, ನೀನು ತೋರಿಸೋ ಪ್ರೀತಿಲಿ ಕಾಲು ಭಾಗನಾದರೂ ಆ ಕಮಲಿ ನನ್ನ ಮೇಲೆ ತೋರಿಸಿದ್ರೆ ನನ್ನ ಜೀವನನೇ ಬೇರೆ ಆಗಿರ್ತಿತ್ತು. ತಂಗಿ ಅಂದರೆ ನೋಡು, ನಿನ್ನ ಹಾಗಿರ್ಬೇಕು. ಹೊಗಳಿದ್ ಸಾಕು, ಗಂಜಿ ಕುಡಿ. ನೀನು ಊಟ ಆಯ್ತಾ? ಮೋಂದಿಯಾ, ಬರೀ ಸುಳ್ಳು ಕಣೋ. ಸುಮ್ಮನೆ ಊಟದ ಶಾಸ್ತ್ರ ಮಾಡೋದ್ಲು ಅಷ್ಟೇ. ಅಜ್ಜಿ, ನಾನು 4 ತುತ್ತು ಅನ್ನನಾದರೂ ತಿಂದಿದ್ದೀನಿ. ಅತ್ತಿಗೆ ನಿನ್ನೆಯಿಂದ ಊಟನೇ ಮಾಡಿಲ್ಲ. ಕೋಣೆಯಿಂದ ಹೊರಕ್ಕೂ ಬರ್ತಾ ಇಲ್ಲ. ಹಸುವಿನಿಂದ ಸಂಕಟ ಆಗ್ತಾ ಇದೆಯೋ ಏನೋ. ಹೀಗೆ ಉಪವಾಸ ಇದ್ದು ಯಾರ ಮೇಲೆ ಸಿಟ್ಟು ತೀರಿಸ್ಕೊತಾರೋ ಗೊತ್ತಾಗ್ತಿಲ್ಲ. ನೀನಾದ್ರೂ ಒಂದು ಮಾತು ಹೇಳೋ. ಯಾರೋ ಮಾತಾಡಿಸ್ಬೇಡಿ ಅದನ್ನು. ಹಚ್ಕೊಂಡು ಸಾಯ್ಲಿ ಅದು. ಅವಳು ಚಂಡಿ ಥರ ಹಠ ಮಾಡ್ತಿದ್ರೆ ನನಗೆ ದುರ್ವಾಸನ ಥರ ಕೋಪ ಮಾಡ್ಕೊಳಕ್ಕೂ ಬರುತ್ತೆ ಅಂತ ಅವಳಿಗೆ ಅರ್ಥ ಆಗಲಿ. ಯಾಕೆಲ್ಲ ಮಕ್ಕಳ ಥರ ಹಠ ಮಾಡ್ತೀರಾ? ಒಂದು ಕಾಲಕ್ಕೆ ಊರವರೆಲ್ಲ ನಮ್ಮನ್ನು ಹೊಗಳ್ತಾ ಇದ್ರು. ಇದ್ರೆ ಅಕ್ಕಮ್ಮನ ಸಂಸಾರದ ಥರ ಇರಬೇಕು ಅಂತ. ಇವತ್ತು ಊರಿನ ಜನ ಎಲ್ಲ ನಮ್ಮನ್ನು ಆಡ್ಕೊಂಡು ನಗೋ ಹಾಗಾಗಿದೆ. ಒಬ್ಬರು ಏತಿ ಅಂದ್ರೆ ಇನ್ನೊಬ್ಬರು ಪ್ರೇತಿ ಅಂತೀರ. ಅಜ್ಜಿ, ಬಾಯ್ಲಿ. ಅಜ್ಜಿ, ಇವತ್ತು ರಾತ್ರಿ ನೀನು ಹಿತ್ತಲ ಬಾಗಿಲಿಗೆ ಹತ್ತಿರವಾಗಿ ಚಾಪೆ ಹಾಸ್ಕೊಂಡು ಮಲಕ್ಕೋ. ನಂಜಿ, ನೀನು ಮುಂದಿನ ಬಾಗಿಲಿಗೆ ಅಡ್ಡವಾಗಿ ಹಾಸಿಗೆ ಹಾಸ್ಕೊಂಡು ಮಲಕ್ಕೋ. ಏನೋ ನೀನು ಹೇಳ್ತಾ ಇರೋದು? ತವರಿಗೆ ಬಂದ ಮಗುನ ಕೋಣೆಯಲ್ಲಿ ಮಲಗು ಅಂತ ಹೇಳ್ದೆ, ಬಾಗ್ಲತ್ರ ಮಲಗು ಅಂತ ಹೇಳ್ತಿದೀಯಲ್ಲ? ಹಾಗಲ್ಲ ಅಜ್ಜಿ ನಾನು ಹೇಳೋದು. ಆ ಹಲ್ಕ ರಂಡೆಗೆ ಇನ್ನೂ ಸಿಟ್ಟು ಕಮ್ಮಿ ಆಗಿಲ್ಲ. ರಾತ್ರಿ ನಾವು ಮಲಗಿದ ಮೇಲೆ ಬಾಗಿಲು ತಕೊಂಡು ಹೋಗಿ ಮತ್ತೆ ಕೆರೆಗೆ ಹಾಕೊಂಡ್ರೆ ಒಳ್ಳೆ ಉಪಾಯ ಕಣೋ. ಕಂಟಿ ಇವನ್ನ ಪೊಲೀಸ್ ಕೆಲ್ಸಕ್ಕೆ ಸೇರಿಸಿದ್ದು ಸಾರ್ಥಕ ಆಯ್ತು. ಅಪ್ಪಯ್ಯ ನನ್ನನ್ನು ಪೊಲೀಸ್ ಕೆಲಸಕ್ಕೆ ಸೇರಿಸಿ ಒಳ್ಳೆ ಕೆಲಸ ಏನೋ ಮಾಡ್ದ. ಆದರೆ ಈ ಮಾರಿನ ನನಗೆ ಗಂಟು ಹಾಕಿ ಸುಖಾನು ಸಿಗದೆ ಇರೋ ಹಾಗೆ ಮಾಡ್ದ. ಹೀಗೆ ಮಾಡಿದ್ನಲ್ಲ ಅಂತ ಅಪ್ಪಯ್ಯನ ಮೇಲೆ ಒಂದೊಂದ್ಸರಿ ಎಷ್ಟು ಕೋಪ ಬರುತ್ತೆ ಗೊತ್ತಾ? ಇದನ್ನೆಲ್ಲ ಯೋಚನೆ ಮಾಡಿ ನಿನ್ನ ಆರೋಗ್ಯನ ಇನ್ನೊಂದಷ್ಟು ಹಾಳು ಮಾಡ್ಕೋಬೇಡ. ತಟ್ಟೆ ಕುಡಿಲಿ, ಕೈ ತೊಳ್ಕೊಂಡು ಸುಮ್ಮನೆ ಮಲ್ಕ. ಮಲ್ಕ.
ಅಜ್ಜಿ ಅಜ್ಜಿ ಅತ್ತಿಗೆ ಎದ್ದೋದ್ರು. ನಾನು ಇಲ್ಲೇ ಬಾಗಿಲಿಗೆ ಅಡ್ಡವಾಗಿ ಮಲಗಿದ್ದೀನಲ್ಲೇ, ಚಿಲ್ಕ ಬೇರೆ ಹಾಕಿದೆ. ಹೊರಗಲ್ಲ ಅಜ್ಜಿ, ಅಡಿಗೆ ಮನೆಗೆ. ಅಜ್ಜಿ ಹೊರಗೆ ಹೋಗೋಕ್ಕಾಗಲ್ಲ ಅಂತ ಅಡಿಗೆ ಮನೇಲಿ ಬೆಂಕಿ ಗಿಂಕಿ ಹಚ್ಕೊಂಡ್ರೆ? ಅಯ್ಯೋ ದೇವ್ರೆ, ಬಾರೆ ನೋಡೋಣ. ಹೊರಗೆ ಹೋಗೋಕ್ಕಾಗಲ್ಲ ಅಂತ ಅಡಿಗೆ ಮನೇಲಿ ಬೆಂಕಿ ಗಿಂಕಿ ಹಚ್ಕೊಂಡ್ರೆ? ಅಯ್ಯೋ ದೇವ್ರೆ, ಬಾರೆ ನೋಡೋಣ. ಬಾ. ನಂಜಿ, ಇವಳು ಯಾವಾಗಲೂ ಹೀಗೆ ರಾತ್ರಿ ಯಾರಿಗೂ ಕಾಣ್ದಾಗೆ ತಿಂದು ಬಿಡೋದು. ಬೆಳಗ್ಗೆ ಎದ್ದು ನಾನು ಯಾಕೆ ಉಪವಾಸ ಹಾಕಿದ್ರಿ, ನಿಮ್ಗೇನು ರೋಗ ಬಂದಿದೆ, ನಿಮ್ಮ ಕೈ ಸೆಟದೋಗ ಅಂತಾಳೆ. ಅತ್ತಿಗೆ ಯಾಕೆ ಹಿಂಗೆ ಮಾಡ್ತಾರೆ? ಎಲ್ಲರ ಜೊತೆ ಜಮ್ ಅಂತ ಊಟ ಮಾಡ್ಬೋದಿತ್ತಲ್ಲ. ತಿಂದಿದ್ದು ಮುಗಿತು ಅಂತ ಕಾಣುತ್ತೆ ನೋಡು. ನಾವು ನೋಡ್ತಾ ಇದ್ದೀವಿ ಅಂತ ಅವಳು ಗೊತ್ತಾಗೋದು ಬೇಡ. ಬಾ ಬಾ. ಅಜ್ಜಿ, ಯಾವುದೋ ಮೋಟರ್ ಕಾರ್ ಬಂದು ಮನೆ ಮುಂದೆ ನಿಂತಂಗಾಯ್ತು. ಕಂಟಿ ಏನಾದ್ರೂ ಬಂದಿಗಿನ್ನ? ಕಮ್ಲಿ 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 ಕಮ್ಲು ಕಮ್ಲಿ ಅಲ್ಲಿ ಕಮ್ಲಿ ಕಮ್ಲು ಕಮ್ಲು ಕಮ್ಲಿ ಕಮ್ಲು ಕಮ್ಲಿ 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 ಕಮ್ಲಿ
ಕಮಲಿ ಕಮಲಿ ಕಮ್ಲಿ ಕಮ್ಲಿ ನಮ್ ಕಮ್ಲಿಯಲ್ಲಿ ಅವ್ಳಿಗೇನಾಗಿದೆ? ಅವಳಿಗೇನಾಗಿದೆ? ಚೆನ್ನಾಗೇ ಇದ್ದಾಳೆ. ಇಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ. ನಾನು ಯಾಕಮ್ಮ ಸುಳ್ಳು ಹೇಳಿ? ಬೇಕಿದ್ರೆ ನೀವೇ ನೋಡಿ. ಮಲಗಿದ್ದಾಳೆ. ಮಲಗಿದಾಳ? ಹೌದು, ನೋಡಿ. ಬಾಗಿಲು ತೆಗೆದೇ ತೋರಿಸ್ಬೋದಾಗಿತ್ತು, ಆದ್ರೆ ಒಳಗಡೆ ಚೀಕ ಹಾಕೊಂಡು ಮಲಗಿದ್ದಾಳೆ. ಹಾಗಾದ್ರೆ ನಮ್ ಕಮ್ಲಿಗೆ ಏನೂ ಆಗಿಲ್ವಾ? ಯಾರಿಗೂ ಕಾಣದ ಹಾಗೆ ಮಧ್ಯರಾತ್ರಿ ಎದ್ದ ಅಡಿಗೆ ಮನೆಗೆ ಹೋಗಿ ಹುಳಿ ಅನ್ನ ಎಲ್ಲ ಚೆನ್ನಾಗಿ ತಿಂದು ಏನು ಅರಿದೆ ಇರೋಳ ಹಾಗೆ ಮುಸ್ಕ ಹಾಕೊಂಡು ಮಲಗಿದ್ದಾಳೆ. ಹೋಗಿ ನೋಡಿ. ನಮ್ಗೆ ಯಾರೋ ಸುಳ್ಳು ಸುದ್ದಿ ಕೊಟ್ಟಿದ್ದಾರೆ. ಯಾವ ಸುದ್ದಿ ಮಾವಯ್ಯ? ಯಾರು ಕೊಟ್ರು? ಏನು ಅಂತ